ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಲೀಗಲ್ಲ ಕರೆಕ್ಟಾಗಿದೆ, ಮತ್ತು ಯಾಕೆ ಹೆದರೋಡ್ ಹೋಗ್ತಾ ಇದ್ದೀರಿ? ಅಧಿವೇಶನದಲ್ಲಿ ನಾವು ಮೂಡ ಬಗ್ಗೆ ಚರ್ಚೆ ಆಗಬೇಕು. ನಿರ್ಗತಿಕರಿಗೆ ಬಡವರಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಲಕ್ಷಾಂತರ ಜನ ಅಲ್ಲಿ ಅರ್ಜಿಗಳನ್ನು ಹಾಕಿ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ಆದರೆ ಯಾರೋ ಪುಡಾರಿಗಳಿಗೆ ಇವತ್ತು ನಿವೇಶನಗಳನ್ನು ಹಂಚ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೂ ಸಹ ಸ್ವತಃ ಮುಖ್ಯಮಂತ್ರಿಗಳು ನಿಮ್ಮ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ನಿಮ್ಮ ಕುಟುಂಬಕ್ಕೆ ಸಿಕ್ಕಿದೆ. ನಾವಿವತ್ತು ವಿರೋಧ ಪಕ್ಷ ನಿಮಗೆ ಪ್ರಶ್ನೆ ಮಾಡಿದಾಗ ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ವಾಗಾದರೆ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿಗಳಾಗಿ ನಾವು ಸದನದಲ್ಲಿ ಮೂಡ ವಿಚಾರವನ್ನೇನು ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಸದನದ ಹೊರಗಡೆನೂ ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಸದನದ ಒಳಗಡೆ ಚರ್ಚೆ ಮಾಡಬೇಕು, ಚರ್ಚೆನೂ ಅವಕಾಶ ಕೊಡಲಿಲ್ಲ. ನಿಯಮದ ಪ್ರಕಾರ ನೀವು ಚರ್ಚೆ ಮಾಡ್ತಾ ಇಲ್ಲ ಅಂತ ಅವ್ರ ಆಕ್ಷೇಪ. ನಿಯಮ ಇಲ್ಲ, 2 ವರ್ಷನೋ 4 ವರ್ಷನೋ ಹಳೆ ಕೇಸನ್ನ ಈಗ ತಗೊಂಡ್ರೆ ಅದು ತುರ್ತಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ, ಈ ಹಗರಣ ಬಂದಿರತಕ್ಕಂಥದ್ದು ಯಾವಾಗ? ಈಗ 2-3 ತಿಂಗಳಿಂದ ಈ ಹಗರಣದ ಬಗ್ಗೆ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಕೆಲವರು RTI ಆ್ಯಕ್ಟಿವಿಸ್ಟ್ಗಳು ಇದ್ರ ವಿರುದ್ಧ ದೂರನ್ನು ನೀಡಿದ್ದಾರೆ. ಬಹಿರಂಗ ಆಗಿರ್ತಕ್ಕಂಥದ್ದು ಇವಾಗ. ಯಾವ ನಿಯಮದ ಬಗ್ಗೆ ಮಾತನಾಡ್ತಾ ಇದ್ದೀರಿ? ವಾಲ್ಮೀಕಿ ನಿಗಮದ ಬಗ್ಗೆ ಚರ್ಚೆ ಮಾಡಲಿಲ್ವಾಗಾದರೆ? ಹಾಗೆ ಅದು ಹಗರಣ 6-7 ತಿಂಗಳುಗಳಾಯ್ತು, ಅದನ್ನು ಯಾಕೆ 6-7 ತಿಂಗಳಿಂದ ಅದನ್ನು ಮುಚ್ಚಿಡ್ಬೋದಿತ್ತಲ್ಲ ನೀವಾಗಾದರೆ? ಒಟ್ಟಾರೆಯಾಗಿ ಹೇಳೋದಾದರೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರು ಏನು ಇತ್ತು ಚರ್ಚೆ ಆಗಬೇಕು ಮೂಡ ಬಗ್ಗೆ ಅಂತೇಳಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ನಿಲುವಳಿ ಸೂಚನೆ ಮಾಡಿದಾಗ ಅದಕ್ಕೆ ಚರ್ಚೆಗೂ ಕೂಡ ಆಸ್ಪದ ಕೊಡ್ದೇನೆ ಮಾನ್ಯ HK ಪಾಟೀಲ್ ಅವರು ಹೇಳ್ತಾರೆ, ಲಾ ಮಿನಿಸ್ಟರು ನಿಯಮಗಳನ್ನು ಹೇಳಿ ನೀವು ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡಿದ್ವಿ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಇದನ್ನು ಎದುರಿಸ್ತಾರೆ, ಮುಖ್ಯಮಂತ್ರಿಗಳು HK ಪಾಟೀಲ್ ಅವ್ರನ್ನ ತಡೀತಾರೆ. HK ಪಾಟೀಲ್ ಅವರೇ ನೀವು ಕುತ್ಕೊಳ್ಳಿ, ನಾನು ಮುಖ್ಯಮಂತ್ರಿ, ನನ್ನ ಕುಟುಂಬದ ಮೇಲೆ ಆರೋಪ ಬಂದಿದೆ, ನಾನು ಉತ್ತರವನ್ನು ಸಮರ್ಥವಾಗಿ ನೀಡ್ತೇನೆ. ನಮ್ಮ ಕುಟುಂಬದ ಸದಸ್ಯರು ಯಾರೂ ಕೂಡ ಇದರಲ್ಲಿ ಯಾವುದೂ ಅನ್ಯಾಯ ಆಗಿಲ್ಲ, ಇಲ್ಲಿಗಾಲಿಟಿ ಆಗಿಲ್ಲ. 14 ನಿವೇಶನಗಳು ಧರ್ಮಪತ್ನಿಗೆ ಏನು ಬಂದಿದೆ ಅದು ನ್ಯಾಯಬದ್ಧವಾಗಿ ಆಗಿದೆ ಅಂಥೇಳಿ ಹಿ ಕುಡ್ ಹ್ಯಾವ್ ಡಿಫೆಂಡೆಡ್ ದಟ್. ಅದನ್ನು ಮಾಡಲಿಲ್ಲ ಅವರು. ಹಾಗಾಗಿ ಇದು ಏನೋ ಸಿದ್ದರಾಮಯ್ಯನೋ ಧರ್ಮಪತ್ನಿಗೆ ಬಂದಿದೆ, ಇದು ಯಾರ ಪತ್ನಿಗಾರೋ ಬಂದಿರಲಿ, ಪ್ರಶ್ನೆ ಇರ್ತಕ್ಕಂಥದ್ದು ಬಡವರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ, ನಿರ್ಗತರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇದು ಯಾರ್ದೋ ಪಾಲಾಗ್ತದೆ ಅಂತ ಹೇಳಿದ್ರೆ, ಬೀಂಗ್ ಎ ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್ ಹಿ ಇಸ್ ಬೌಂಡ್ ಟು ಆನ್ಸರ್. ಇದ್ರ ಜೊತೆಗೆ ಈ ಮೂಡಾ ಬಗ್ಗೆ ದೊಡ್ಡ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತನಾಡ್ತಾ. ನಮ್ಮ ಸಂದರ್ಶನದಲ್ಲೂ ಕೂಡ ಹೇಳಿದ್ದಾರೆ, ಮೂಡಾದವ್ರು ಮಾಡಿರೋ ತಪ್ಪಿಗೆ ನನ್ನನ್ನು ಯಾಕೆ ಪ್ರಶ್ನೆ ಕೇಳ್ತಿದ್ದೀರಿ ಅಂತ. ಇಲ್ಲಿ ಮೊದಲನೇ ಪ್ರಶ್ನೆ ಮಲ್ಲಿಕಾರ್ಜುನಯ್ಯ ತೆಗೆದುಕೊಂಡಿದ್ದಾರೆ. ಮಲ್ಲಿಕಾರ್ಜುನಯ್ಯ ರಿಸೀವ್ ಮಾಡಿದಂಥ ಸಂದರ್ಭ ನನಗೆ ಗೊತ್ತಿರಲಿಲ್ಲ. ನೀವು ನನಗೆ ಯಾಕೆ ಪ್ರಶ್ನೆ ಕೇಳ್ತೀರಿ, ಮಲ್ಲಿಕಾರ್ಜುನ ಕೇಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಏನು ಕಳೆದ 14 ತಿಂಗಳಿಂದ ಏನು ಮುಖ್ಯಮಂತ್ರಿ ಆದರು, ಈ ಸರ್ಕಾರ ಬಂದ ಮೇಲೆ ಒಂದು ಜೀವೋ ಆಗಿದೆ, ಗೌರ್ಮೆಂಟ್ ಆರ್ಡರ್ ಆಗಿದೆ, ಸರ್ಕಾರಿ ಒಂದು ಆದೇಶ ಹೊರಡಿಸಿದ್ದಾರೆ. ಅಲ್ಲಿ ಏನು ಆದೇಶ ಅಂತ ಹೇಳಿದರೆ, ಏನು ಮೈಸೂರಿನ ಅಂದಿನ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲಾಧಿಕಾರಿಗಳನ್ನು ರಾತ್ರೋರಾತ್ರಿ ಮೊನ್ನೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಬೈರತಿ ಸುರೇಶ್ ಅವರು ಹೋಗಿ, ಆ ಜಿಲ್ಲಾಧಿಕಾರಿಗಳು ಪದೇ ಪದೇ ಮೂಡಾಗೆ ಪತ್ರಗಳನ್ನು ಬರೀತಾರೆ. ಮೂಡಾದಲ್ಲಿ ನೀವೇನು 50-50 ರೇಷೋದಲ್ಲಿ ನಿವೇಶನಗಳನ್ನು ಕೊಡ್ತಾ ಇದ್ದೀರಿ, ಇದು ಕಾನೂನು ಬಾಹಿರ ಇದೆ, ಯಾವುದೇ ಕಾರಣಕ್ಕೂ ಇದು ಕೊಡಬಾರ್ದು, ತತ್ಕ್ಷಣ ನಿಲ್ಲಿಸಬೇಕು. ಇದರ ಮೇಲೆ ಒಂದು ತನಿಖಾ ವರದಿನೂ ಕೂಡ ಬರ್ತದೆ, ಅದನ್ನು ಕೂಡ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳು ವರದಿನ ಕೊಟ್ಟ ನಂತರ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡ್ತಾರೆ, ಈ 50-50 ಇದೇನಿದೆ ತನಿಖಾ ವರದಿ ಬಂದಿದೆ, ಖಂಡಿತ ಈ ನಿವೇಶನಗಳನ್ನು ಹಂಚಬಾರ್ದು, ಇದು ಕಾನೂನು ಬಾಹಿರ ಇದೆ, ತತ್ಕ್ಷಣ ನಿಲ್ಲಿಸಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಮೇಲೆ ಆದೇಶ ಆಗಿದೆ. ಇಲ್ಲಿ ನನ್ನ ಪ್ರಶ್ನೆ ಇವತ್ತು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದಮೇಲೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಒಪ್ಕೊಂಡು ಇವತ್ತೇನು ಸರ್ಕಾರಿ ಆದೇಶವನ್ನು ಮಾಡಿದ್ದೀರಿ, ನಿಯಮ ಕಾನೂನು ಬಾಹಿರದ ನಿಲ್ಲಿಸಬೇಕು ಅಂತೇಳಿ ಆವಾಗಲೇ ಅನ್ನಿಸ್ಬೇಕಿತ್ತಲ್ಲ ಮುಖ್ಯಮಂತ್ರಿಗಳಿಗೆ. ಹೌದು, 2021ರಲ್ಲಿ BJP ಸರ್ಕಾರ ಇದ್ದಾಗ ನಮ್ಮ ಪತ್ನಿಗೂ ಕೂಡ 14 ನಿವೇಶನಗಳು ಬಂದಿದೆ, ಆ ನಿವೇಶನಗಳು ಬಂದದ್ದು ಕಾನೂನು ಪ್ರಕಾರ ಇದೆಯೋ ಕಾನೂನು ಬಾಹಿರವಾಗಿದೆಯೋ ಅದೆಲ್ಲವೂ ಕೂಡ ಆಲೋಚನೆ ಮಾಡಬೇಕಿತ್ತಲ್ಲ.